Students will see a very important topic, another one, continuation of previous class. What did we learn in the previous class? In the previous class, SHM. What is SHM? Simple harmonic motion. Is actually oscillatory motion is equivalent to uniform circular motion. ಅಂದರೆ you consider a particle moving in oscillatory ನೋಡಿಗೆ ಅಪ್ ಆ್ಯಂಡ್ ಡೌನ್, ಇಟ್ ಈಸ್ SHM. ಈಗ ಏನು ರೇಡಿಯಸ್ ಇದೆಯೋ ಇದು ನೋಡಿ, ಇದು ಈ ಡಿಸ್ಟೆನ್ಸ್ ಆರಿಜಿನ್, ಎಕ್ಸ್ಟ್ರೀಮ್ ಪೊಸಿಷನ್, ಪಾಸಿಟಿವ್, ನೆಗೆಟಿವ್. ಲೆಟ್ ಅಸ್ ಕಾಲ್ ದಿಸ್ ಡಿಸ್ಟೆನ್ಸ್ ಆಂಪ್ಲಿಟ್ಯೂಡ್. ವಾಟ್ ಇಸ್ ಆಂಪ್ಲಿಟ್ಯೂಡ್? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಮೀನ್ ಪೊಸಿಷನ್ when it is in oscillatory motion. Using that distance as radius, draw a circle. It's called a reference circle. Now let us suppose there is a particle in uniform circular motion. ಅಂದರೆ ಈ ಸರ್ಕಲ್ ಮೇಲೆ ಒಂದು ಪಾರ್ಟಿಕಲ್ ಯೂನಿಫಾರ್ಮ್ ಸ್ಪೀಡ್ನಲ್ಲಿ ಮೂವ್ ಆಗ್ತಾ ಇದೆ. ಇಲ್ಲಿ ಕಂಡೀಷನ್ ಏನು? ಇದು ಒಂದು ರೆವಲ್ಯೂಷನ್ ಮಾಡುವಷ್ಟು, ರೆವಲ್ಯೂಷನ್ ಸುತ್ತ ಬರೋದು, ಇಲ್ಲಿ ಕಮೆನ್ಸ್ ಮಾಡೋದು, ಇಲ್ಲಿ ಕಮೆನ್ಸ್ ಮಾಡೋದು ಒಟ್ಟಿಗೆ ಶುರುವಾಗತ್ತೆ. ಇದು ಒಂದು ರೆವಲ್ಯೂಷನ್ ಮಾಡುವಷ್ಟರಲ್ಲಿ ಇದು ಒಂದು ಆಸಿಲೇಷನ್ ಮಾಡುತ್ತೆ. ವಾಟ್ಸ್ ಒನ್ ಆಸಿಲೇಷನ್? ಸ್ಟಾರ್ಟಿಂಗ್ ಫ್ರಮ್ ಓ ಆರಿಜಿನ್, ರೀಚಿಂಗ್ ಪಾಸಿಟಿವ್ ಎಕ್ಸ್ಟ್ರೀಮ್ ಸೇ ಪ್ಲಸ್ ಎ, ಕಮಿಂಗ್ ಬ್ಯಾಕ್ ಟು ಮೇನ್ ಪೊಸಿಷನ್, then moving towards negative extreme position minus A, then back to mean position. That is one oscillation. That one oscillation is equivalent to one rotation. ಆವಾಗ ಆ ಥರ ಇದ್ದರೆ ಆವಾಗ ಕ್ವಾರ್ಟರ್ ಆಫ್ ದಿ ರೊಟೇಷನ್ ಆರ್ ರೆವಲ್ಯೂಷನ್ ಈಕ್ವಲ್ ಟು ಕ್ವಾರ್ಟರ್ ಆಫ್ ಆಸಿಲೇಷನ್. ಕ್ವಾರ್ಟರ್ ಅಂದರೆ ಕಾಲು ಭಾಗ. ನೋಡಿ, ಇದಿಲ್ಲಿಂದ ಇಲ್ಲಿಗೆ ಬರುವಾಗ ಆಸಿಲೇಟರಿ ಮೋಷನ್ ಪಾರ್ಟಿಕಲ್ ಇಲ್ಲಿಗೆ ಬರುತ್ತೆ, ಇದಿಲ್ಲಿಂದ ಇಲ್ಲಿಗೆ ಹೋಗುವಾಗ ಆಸಿಲೇಟರಿ ಮೋಷನ್ ಇಲ್ಲಿಗೆ ಬರುತ್ತೆ, ಸರ್ಕ್ಯುಲರ್ ಮೋಷನ್ ಪಾರ್ಟಿಕಲ್ ಇಲ್ಲಿಗೆ ಬರುವಾಗ ಆಸಿಲೇಟರಿ ಮೋಷನ್ ಇಲ್ಲಿಗೆ ಬರುತ್ತೆ. ಹಾಗಾಗಿ ಇದು ಎಲ್ಲೆಲ್ಲಿದೆ, ಇಲ್ಲಿದ್ದಾಗ ಇದರ ಪರ್ಪೆಂಡಿಕ್ಯುಲರ್ ಇಲ್ಲಿದೆ, ಇದು ಇಲ್ಲಿಗೆ ಬಂದಾಗ ಪರ್ಪೆಂಡಿಕ್ಯುಲರ್ ಇಲ್ಲಿ ಬಂತು. ಆ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದಿ ಪಾರ್ಟಿಕಲ್ ಆನ್ ದಿ ಸರ್ಕಲ್ ಎಕ್ಸಿಕ್ಯೂಟ್ಸ್ SHM. ಅದಕ್ಕೆ ನಾವು ನೆನ್ನೆ ಒಂದು ರಿಲೇಷನ್ ಬರ್ತೀವಿ. ವಿಡಿಯೋ 2 ಥರವಾಗಿ ನೋಡ್ಕೋಬೇಕು, ಯಾಕಂದರೆ ವಿಡಿಯೋ 2ನಲ್ಲಿ ಐ ಎಕ್ಸ್ಪ್ಲೈನ್ಡ್ ದಿಸ್ ಕಾನ್ಸೆಪ್ಟ್ ಆ್ಯಂಡ್ ವಿ ರೋಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್. ಏನು ಡಿಸ್ಪ್ಲೇಸ್ಮೆಂಟು? ನೋಡಿ, ಪಾರ್ಟಿಕಲ್ ಇಲ್ಲಿರೋದು ಟೈಮ್ T0ದಲ್ಲಿ ಇಲ್ಲಿಗೆ ಬಂದಾಗ ಪಾಯಿಂಟ್ P, ಇದರ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆನ್ ವೈ ಆ್ಯಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ ವೈಗೆ ಹೋಗಿದೆ, ಆನ್ ಎಕ್ಸ್ ಆ್ಯಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ನಲ್ಲಿದೆ. ವಿ ಕಾಲ್ ದಿಸ್ ಎಮ್, ವಿ ಕಾಲ್ ದಿಸ್ ಎನ್. ರಿಕಾಲ್ ಮಾಡ್ಕೊಳ್ಳಿ ನೆನ್ನೆ ಕ್ಲಾಸು. ದಿಸ್ ಈಸ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್, ಇದು ವೈ. ವೈಗೆ ಏನು ರಿಲೇಷನ್ ಬರೆದ್ರಿ? ಎ ಸೈನ್ ಥೀಟಾ. ಥೀಟಾ ವೇರ್ ಥೀಟಾ ಈಸ್ ದಿ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಈ ಆ್ಯಂಗಲು 90 ಮೈನಸ್ ಥೀಟಾ. ಫಾರ್ ಎಕ್ಸ್ ವ್ಯೂ ಪ್ರೋವ್ಡ್ ಎ ಕಾಸ್ ಥೀಟಾ. ನೋಡಿ, ಫಾರ್ ಆ್ಯಂಗ್ಯುಲರ್ ವೆಲಾಸಿಟಿ ಆ್ಯಂಗಲ್ ಕವರ್ಡ್ ಬೈ ಟೈಮ್ ಟೇಕನ್ ಬರೆಯೋದ್ರಿಂದ ವಾಟ್ಸ್ ಆ್ಯಂಗಲ್ ಥೀಟಾ? ಒಮೆಗಾ ಟಿ. ಸೊ ಯು ಕ್ಯಾನ್ ರೈಟ್ ಎ ಸೈನ್, instead of theta you write omega t, and this is a cos omega t. ನೋಡಿ, SHM equation. henceforth SHM equation ಅಂದರೆ ಹಿಂಗೆ ಬರೀಬೇಕು. ವಾಟ್ ಈಸ್ ಎ? ನೀವು ಈ ಡಿಸ್ಕಷನ್ ಮಾಡುವಾಗ ನೋಡಿ, ಎಂಟೈರ್ ಪಾತ್ನಲ್ಲಿ ನಾನು SHM ಆಗ್ತಿರೋ ಒಂದು ಪಾತ್ ಬರೋದು ತೋರಿಸ್ತೀನಿ. ದರ್ ಇಸ್ ಅ ಪಾರ್ಟಿಕಲ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್. ಐ ಶೋಡ್ ಎನ್ ಎಕ್ಸಾಂಪಲ್ ಲಾಸ್ಟ್ ಕ್ಲಾಸ್. ಆ ಬಾಡಿ ಕನೆಕ್ಟೆಡ್ ಟು ಅ ಸ್ಪ್ರಿಂಗ್, ಪುಲ್ ಮಾಡಿಬಿಟ್ಟಾಗ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ ದಿಸ್ ಪೊಸಿಷನ್ ಕಾಲ್ಡ್ ಆರಿಜಿನ್, ಇಲ್ಲಿಗೆ ಮೂವ್ ಮಾಡಿಬಿಟ್ರಿ, ಇಟ್ಸ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್, ಕರೆಕ್ಟ್? ದಿಸ್ ಈಸ್ ಆಸಿಲೇಟರಿ ಮೋಷನ್. ಈ ಆಸಿಲೇಟರಿ ಮೋಷನ್ನಲ್ಲಿ ದಿಸ್ ಈಸ್ ಮೀನ್ ಪೊಸಿಷನ್, ಆ್ಯಂಡ್ ಇಫ್ ದಿಸ್ ಈಸ್ ದಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ವಿ ಕಾಲ್ ಇಟ್ ಆಂಪ್ಲಿಟ್ಯೂಡ್. ಒನ್ ಸೈಡ್ ಸೇ ಪ್ಲಸ್ ಪಾಸಿಟಿವ್, ದಿ ಅದರ್ ಮೈನಸ್ ನೆಗೆಟಿವ್. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಾಗ ಒಂದು ಕ್ವಾರ್ಟರ್ ಆಫ್ ಆಸಿಲೇಷನ್ ಮಾಡಿದೆ. ಕ್ವಾರ್ಟರ್ ಒನ್ ಆಸಿಲೇಷನ್ ಅಂದರೆ ಓ ಇಂದ ಪ್ಲಸ್ ಎ ಹೋಗಿ ನೋಡಿ, ಒನ್ ಆಸಿಲೇಷನ್. ವಾಟ್ ಇಸ್ ಒನ್ ಆಸಿಲೇಷನ್? ಯು ಆಲ್ವೇಸ್ ಥಿಂಕ್ ಲೈಕ್ ದಿಸ್. ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಈಸ್ ಈಕ್ವಲೆಂಟ್ ಟು motion from O to
ಎ ಎಂಥ ಎ ಅದು ಪ್ಲಸ್ ಎ, ದೆನ್ ಪ್ಲಸ್ ಎ ಟು O to minus A, then back to O, completes one oscillation. O2 plus A is a quarter of oscillation. Plus A to O, another quarter. O to minus A, third quarter. And this is fourth quarter. Allige, you have 4 quarters in one complete oscillation. That is equivalent, ನೋಡಿ ಇದಿಷ್ಟು ಆಗೋದು equivalent to one circular motion or one rotation is equivalent to one oscillation. ಕರೆಕ್ಟಾಗಿ ಮೈಂಡಿಗೆ ಹಾಕೋಬೇಕು. ಹಾಗಾಗಿ ನೀವು ಆ್ಯಂಗ್ಯುಲರ್ ವೆಲಾಸಿಟಿ ಅಂತ ಬರೆದ್ರಲ್ಲ, ವಾಟ್ ಇಸ್ ಆ್ಯಂಗ್ಯುಲರ್ ವೆಲಾಸಿಟಿ? ಆ್ಯಂಗಲ್ ಕವರ್ಡ್ ಬೈ ಟೈಮ್ ಟೇಕನ್. ಫಾರ್ ಒನ್ rotation, that is equivalent to one oscillation. What is the angle covered? 2 pi radian. ಇಲ್ಲ 360 degree. ಟೈಮ್ ಟೇಕನ್ ಅದು ಟಿ ಅಂತ ಬರೆಯೋಣ. ಆ ಟೈಮ್ಗೆ ಪೀರಿಯಡ್ ಡಿನೋಟೆಡ್ ಬೈ ಇಟ್. ವಾಟ್ ಇಸ್ ಪೀರಿಯಡ್? ಟೈಮ್ ಫಾರ್ ಒನ್ ಆಸಿಲೇಷನ್. ದೇರ್ಫೋರ್ ಒಮೆಗಾ 2 pi ಡಿವೈಡೆಡ್ ಬೈ ಟಿ. ಇದು 1 ಪಾಯಿಂಟ್. 2 pi f 1/t f. ನೋಡಿ ಹಾಗಾದರೆ ಒನ್ ರೊಟೇಷನ್ ಹೀಗೆ ಬರೋಣ. ಫಸ್ಟು ಒನ್ ಆಸಿಲೇಷನ್ ಈಸ್ ಈಕ್ವಲೆಂಟ್ ಟು ಒನ್ ರೊಟೇಷನ್. ಹೀಗೇ ಯೋಚನೆ ಮಾಡಬೇಕು. ಹಾಗಾಗಿ ಆ್ಯಂಗಲ್ ಹೇಗೆ ಬರೀತೀರ ನೀವು ನೆನಪು ಮಾಡ್ಕೊಳ್ಳಿ, 2 pi ರೇಡಿಯನ್. ಅದಕ್ಕೆ ಬೇಕಾಗಿರೋ ಟೈಮು ಎಷ್ಟೋ ಪೀರಿಯಡ್. ಹೀಗೆ ಬರೆದ್ರೆ ಈಕ್ವಲೆಂಟು ಅಂತ ಓದಬೇಕು. ಈಕ್ವಲ್ ಟು ಅಲ್ಲ, ಈಕ್ವಲೆಂಟು. ಈಗ ನನ್ನ ಹತ್ರ 6 ಪೀಸಸ್ ಆಫ್ ಚಾಕ್ ಇದೆ, 5 ಇದೆ, 1 ಬಿದ್ದೋಯ್ತು. ನೋಡಿ 5 ಪೀಸಸ್ ಆಫ್ ಚಾಕ್ 1 ಅಂತ ಇಟ್ಕೊಂಡ್ರೆ ನಾನು ಅಲ್ಲಿಗೆ 1 ಈಕ್ವಲ್ ಟು ಬರೆಯೋಂಗಿಲ್ಲ. ಅಲ್ಲಿ 1 ಈಕ್ವಲೆಂಟ್ ಟು 5 ಪೀಸಸ್. ಹಾಗಾದರೆ ನಾನು 2 ಅಂತ ಹೇಳಿದ್ರೆ ನೀವು ಹೇಳಬೇಕು 10 ಪೀಸಸ್. ನಾನು 3 ಅಂತ ಹೇಳಿದ್ರೆ ನೀವು ಹೇಳಬೇಕು 15. ಹಾಗೆ ಅದು ಕೋಡಿಂಗು. ಆ ಥರ ಇಲ್ಲೇನಾಯಿತು, 1 ಆಸಿಲೇಷನ್ ಈಕ್ವಲೆಂಟ್ ಟು 1 ರೊಟೇಷನ್, ದಟ್ಸ್ ಈಕ್ವಲ್ ಟು 1 2 pi 1t. ಹಾಗಾದರೆ ವಾಟ್ ಈಸ್ ಹಾಫ್ ಆಸಿಲೇಷನ್? ಹಾಫ್ ಆಸಿಲೇಷನ್ ನೋಡಿ, ಹಾಗೆ ಗೆಸ್ ಮಾಡಿ. ನೀವು ಗೆಸ್ ಮಾಡ್ತಾ ಇರಬೇಕು, ಯೋಚನೆ ಮಾಡ್ತಾ ಇರಬೇಕು. ನಾನು ಹೇಳುವಾಗ ಕಂಪ್ಲೀಟ್ ಇನ್ವಾಲ್ವ್ ಆಗಿರಬೇಕು. 1 ಆಸಿಲೇಷನ್ಗೆ ಪೈ ಆದರೆ 2 pi ಆದರೆ ಹಾಫ್ ಆಸಿಲೇಷನ್ಗೆ ಹಾಫ್ ರೊಟೇಷನ್ನು. ಹಾಫ್ ರೊಟೇಷನ್ ಅಂದರೆ ಗೊತ್ತಲ್ಲ ಎಷ್ಟು? ಪೈ ಅಲ್ವೇ? ಹಾಫ್ ರೊಟೇಷನ್ ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋದು ಹಾಫ್ ರೊಟೇಷನ್. ಇದು ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಆಸಿಲೇಟರಿ ಮೋಷನ್ ಪಾರ್ಟಿಕಲ್ ಇಲ್ಲಿಗೆ ಹೋಗುತ್ತೆ. ಸರ್ಕ್ಯುಲರ್ ಮೋಷನ್ ಪಾರ್ಟಿಕಲ್ ಇಲ್ಲಿಗೆ ಬರುವಾಗ ಆಸಿಲೇಟರಿ ಮೋಷನ್ ಇಲ್ಲಿಗೆ ಬರುತ್ತೆ. ಸೊ ಹಾಫ್ ರೊಟೇಷನ್ ಪೈ. ಕರಸ್ಪಾಂಡಿಂಗ್ ಟೈಮ್ ಇಸ್ ಹಾಫ್ ಆಫ್ ದಿ ಪೀರಿಯಡ್ t/2. ತುಂಬ ಇಂಪಾರ್ಟೆಂಟ್ ಇವು. ವೆರಿ ಸಿಂಪಲ್. ಹೀಗೆ ಯೋಚನೆ ಮಾಡಬೇಕು. ದೇರ್ ಆರ್ ಲಾಟ್ ಆಫ್ ಇಂಟರ್ ರಿಲೇಟೆಡ್ ಟಾಪಿಕ್ಸ್, CET ಕ್ವಶನ್ಸ್, ಇವೆಲ್ಲ ಹೀಗೆ ಯೋಚನೆ ಮಾಡಬೇಕು. ನೆಕ್ಸ್ಟು ಹಾಗಾದರೆ 1/4 ಆಸಿಲೇಷನ್. 1/4 ಆಸಿಲೇಷನ್ ಅಂದರೆ 1/4 ರೊಟೇಷನ್. ಸೊ ವಾಟ್ ಯು ರೈಟ್? ಅದರದ್ದು ಹಾಫು π/2, ಇದರದ್ದು ಹಾಫು. ಇದಕ್ಕೆ ಹಾಫ್ ಮಾಡಿದಾಗ ಆಲ್ರೆಡಿ 2/t/2 ಇದೆ. ಇನ್ನೊಂದು ಸರಿ ಹಾಫ್ ಮಾಡಿದ್ರೆ 4t. ಅಲ್ಲಿಗೆ 1 ಕ್ವಾರ್ಟರ್ ಆಫ್ ಆಸಿಲೇಷನ್. 1 ಕ್ವಾರ್ಟರ್ ಅಂದರೆ ಹೇಳಿ, ಆಸಿಲೇಟರಿ ಮೋಷನ್ನಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಗೋದು, ದಟ್ ಈಸ್ 1 ಕ್ವಾರ್ಟರ್, ಕಾಲು ಭಾಗ. ಹಾಗಾದ್ರೆ ಎಷ್ಟು ಟೈಮ್ ತೊಗೊಳ್ತಾವೆ? t/4. ಎಷ್ಟು ಆ್ಯಂಗಲ್ ಕಂಪ್ಲೀಟ್ ಆಯಿತು? π/2. ನೋಡಿ, ಲೀನಿಯರ್ ಮೋಷನ್ ಹಿಂಗೆ ನಡ್ಕೊಂಡು ಹೋಗೋದಕ್ಕೆ ಆ್ಯಂಗಲ್ ಅಂದರೆ ಸ್ಟ್ರೇಂಜ್ ಅನ್ಸೋದು. ನೀವು ಇಂಥ ಆ್ಯಂಗಲ್ ಅಂದರೆ ನಾವು ಸರ್ಕ್ಯುಲರ್ ಮೋಷನ್ ಹೇಳ್ತೀವಿ. ಇಲ್ಲೇನಿದು ಲೀನಿಯರ್ ಮೋಷನ್ಗೆ ಆ್ಯಂಗಲ್ ಇಲ್ಲೇನು ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿಗೆ ಹೋಗೋದು ಅಂದರೆ ಇಲ್ಲಿಂದ ಇಲ್ಲಿಗೆ ಬರೋದು ಅಂತ. ಆ ಥರ ಕಂಪ್ಯಾರಿಸನ್, ಸರ್ಕ್ಯುಲರ್ ಮೋಷನ್ ಕಂಪೇರ್ಡ್ ವಿತ್ ಲೀನಿಯರ್ ಮೋಷನ್. ಅಗೈನ್ ಇಲ್ಲಿಂದ ಇಲ್ಲಿಗೆ ಬರೋದು ಅಂದರೆ ಇಲ್ಲಿಂದ ಇಲ್ಲಿಗೆ ಬರೋದು ಅಂತ. ಹಾಗೆ ಸೊ 1 ಕ್ವಾರ್ಟರ್ ಆಫ್ ಆಸಿಲೇಷನ್, ಆ್ಯಂಗಲ್ ಕವರ್ಡ್ 1 π/2 ಆ್ಯಂಡ್ ಟೈಮ್ ಈಸ್ t/4. ಇದು 1 ಕ್ವಾರ್ಟರ್, 1/4. ಹೀಗೆ ಬರೋದು ಅನದರ್ 1/4. ಎರಡೂ ಸೇರಿಸಿದಾಗ ಹಾಫ್. ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋದು, ಹಿಂಗೆ ಹೋಗಿ ಹಿಂಗೆ ಬರೋದು. ನೆಕ್ಸ್ಟ್ ಥರ್ಡ್ ಕ್ವಾರ್ಟರ್ ಇಲ್ಲಿಗೆ. ಥರ್ಡ್ ಕ್ವಾರ್ಟರ್ ಅಂದರೆ ಥರ್ಡ್ ಕ್ವಾಡ್ರೆಂಟ್ ಈಕ್ವಲೆಂಟ್. ಅದು ಥರ್ಡ್ ಕ್ವಾಡ್ರೆಂಟ್ ಮೋಷನ್ ಅಂತ ಯು ಕ್ಯಾನ್ ಥಿಂಕ್. ಆ್ಯಂಡ್ ಫೋರ್ತ್ ಕ್ವಾರ್ಟರ್ ಈಸ್ ಈಕ್ವಲೆಂಟ್ ಟು ಮೋಷನ್ ಇನ್ ದಿ ಫೋರ್ತ್ ಕ್ವಾಡ್ರೆಂಟ್ ಆಫ್ ದಿ ಸರ್ಕಲ್, ಸ್ಟಾರ್ಟಿಂಗ್ ಫ್ರಮ್ ದಿ ಆರಿಜಿನ್ O. ನೋಡಿಲಿ, ಸರ್ಕ್ಯುಲರ್ ಮೋಷನ್ಗೆ ಇದು ಆರಿಜಿನ್, ಆಸಿಲೇಟರಿ ಮೋಷನ್ಗೆ ಇದು ಆರಿಜಿನ್. ಓಕೆ, ರೈಟ್.
ಸೊ ಇಷ್ಟು ಮಾಹಿತಿ ನಿಮಗಿದೆ. ಇಲ್ಲಿ ಇನ್ ಕೇಸ್ ಪಾರ್ಟಿಕಲ್ ಶುರುವಾಗ ಈಗ ಇಲ್ಲಿ ಬಂದು ಇಲ್ಲಿಂದ ನೋಡಿ, ಇಲ್ಲಿ ಶುರುವಾಗುವಾಗ ಇಲ್ಲಿದೆ ಅಂದರೆ ಇನ್ನೂ ಇಲ್ಲಿಗೆ ಬಂದೇ ಇಲ್ಲ, ಅದು ಇಲ್ಲಿ ಬಂದಿಲ್ಲ ಅದು. ಹಾಗಾದರೆ ಇದು ಹಿಂದೆ, ಹಾಗಾದರೆ ಅದು ಪರ್ಪೆಂಡಿಕ್ಯುಲರ್ ನೋಡಿ ಎಲ್ಲಿದೆ, ಇಲ್ಲಿದೆ. ಸೊ ಪಾರ್ಟಿಕಲ್ ಇಲ್ಲಿಗೆ ಬರುವಷ್ಟರಲ್ಲಿ ಪರ್ಪೆಂಡಿಕ್ಯುಲರ್ಲಿ ಬಂದು ಆಮೇಲೆ ಶುರುವಾಗುತ್ತೆ. ಹಾಗಾಗಿ ಇದು ಸ್ವಲ್ಪ ಆ್ಯಂಗಲ್ ಎಕ್ಸ್ಟ್ರಾ ಕವರ್ ಮಾಡಿರುತ್ತೆ ಥೀಟಾ. ಇಲ್ಲ ಶುರುವಾಗಲೇ ಇಲ್ಲಿಂದ ಶುರುವಾಯಿತು, ಇಲ್ಲ ಇಲ್ಲಿ ಶುರುವಾಯಿತು, ಆವಾಗ ನಾವು ಹೆಂಗೆ ಬರಿತೀವಿ, ಈ ಥರ ಇಲ್ಲಿಂದ ಶುರುವಾದರೆ ವಿ ರೈಟ್ ವೈ ದಟ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ, ಅದೇ ಬರ್ಕೊಂಡು ಎಕ್ಸ್ಟ್ರಾ ಆ್ಯಂಗಲ್ ಪ್ಲಸ್ ತೀಟಾ ಬರ್ಕೋಬೇಕು, ಪ್ಲಸ್ ತೀಟಾ. ಇಲ್ಲಿಂದ ಶುರು ಮಾಡಿದ್ರೆ ಮೈನಸ್ಸು, ಆ್ಯಕ್ಚುಲಿ ಇಲ್ಲಿ ಶುರು ಮಾಡಬೇಕು, ಬಟ್ ಇಲ್ಲಿಂದ ಶುರು ಮಾಡಿದರೆ ಈ ಎಕ್ಸ್ಟ್ರಾ ಆ್ಯಂಗಲ್ನ ಕಳಿಬೇಕು ನಾವು. ಆವಾಗ ವೈ ಎ ಸೈನ್ ಒಮೆಗಾ ಟಿ ಮೈನಸ್ ತೀಟಾ. ಈ ತೀಟನ ನಾವು ಎಪೋಕ್ ಅಂತೀವಿ, ಎಪೋಕ್ ನೋಡಿ ಸ್ಪೆಲ್ಲಿಂಗ್ ನೋಡಿ, EPOCH, ಈಕ್ವಲೆಂಟ್ ಟು ಇನಿಷಿಯಲ್ ಫೇಸ್ ಅಂದರೆ ಸಮ್ ಇನಿಷಿಯಲ್ ಆ್ಯಂಗಲ್ಲು ನೋಡಿ. ಇಲ್ಲಿಂದ ಕಮೆನ್ಸ್ ಮಾಡೋದು ಇಲ್ಲಿದೆ ಅಂದರೆ ಸ್ವಲ್ಪ ಆ್ಯಂಗಲ್ ಹಿಂದೆ ಇದೆ, ನ್ಯಾಚುರಲ್ ಕಾಮನ್ ಸೆನ್ಸ್ ಅಲ್ವೇ. ಇಲ್ಲಿ ಕಮೆನ್ಸ್ ಆಗುತ್ತೆ ಅಂದರೆ ಸ್ವಲ್ಪ ಆ್ಯಂಗಲ್ ಮುಂದೆ ಇದೆ. ಸೊ ಅದನ್ನು ನಾವು ಇನಿಷಿಯಲ್ ಫೇಸ್, ಎಪೋಕ್, ಫೇಸ್ ಅಂದರೆ ಸ್ಟೇಟ್ ಆಫ್ ವೈಬ್ರೇಷನ್. ನಾವು ಬರೀ ಆ್ಯಂಗಲ್ ಹೇಳಿದ್ರೆ ಸಾಕು, ಸಿಂಪಲ್ ಹಾರ್ಮೋನಿಕ್ ಮೋಷನ್ನಲ್ಲಿ ಎಲ್ಲಿದೆ, ಯಾವ ಕಡೆ ಮೂವ್ ಆಗ್ತಿದೆ ಎಲ್ಲ ಹೇಳ್ಬೋದು. ಫಾರ್ ಎಕ್ಸಾಂಪಲ್, a particle in circular oscillatory motion has completed 90 degree ಅಂತ ಹೇಳಿಬಿಟ್ರೆ ಸಾಕು. ಪಾರ್ಟಿಕಲ್ ಎಲ್ಲಿದೆ, ಯಾವ ಕಡೆ ಮೂವ್ ಆಗ್ತಿದೆ ಹೇಳ್ಬೋದು. ಹೇಳಿ ನೋಡೋಣ, 90 ಡಿಗ್ರಿ ಅಂದರೆ ಏನು? 90 ಅಂದರೆ ಆರಿಜಿನ್ ಕಮೆನ್ಸ್ ಆಗಿ ಎಲ್ಲಿ ಹೋಗಿದೆ, ಪಾಸಿಟಿವ್ ಎಕ್ಸ್ಟ್ರೀಮ್. ಈಗ ಎಲ್ಲಿದೆ ಪಾಸಿಟಿವ್ ಎಕ್ಸ್ಟ್ರೀಮ್, ಯಾಕೆ ಹೇಳಿ, ಫಸ್ಟ್ ಕ್ವಾರ್ಟರ್ 90 ಅಂದರೆ ಫಸ್ಟ್ ಕ್ವಾರ್ಟರ್. ನಾನು 30 ಡಿಗ್ರಿ ಹೇಳಿ, 30 ಡಿಗ್ರಿ ಲೈಸ್ ಬಿಟ್ವೀನ್ 0 and 90 ಅಲ್ವಾ. 0 and 90 ಅಂದರೆ ಶುರುವಾಗಿದೆ, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಯಾವುದು, ಪಾಸಿಟಿವ್. ಇನ್ನೂ ಹೋಗಿಲ್ಲ, ಅದು ಹೋದರೆ 90, ಆನ್ ದಿ ವೇ ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ಟ್ರೀಮ್. ಬಟ್ 90 ನಂತರ 180ವರೆಗೆ ಹೇಳಿದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ನೋಡಿ. 90ಇಂದ 180 ಯಾವುದು, ಸೆಕೆಂಡ್ ಕ್ವಾಡ್ರೆಂಟ್. ಅವಾಗೇನು ಈ ಕಡೆ ಕೆಳಗೆ ಬರ್ತಾ ಇರುತ್ತೆ ವಾಪಸ್ ಮೀನ್ ಪೊಸಿಷನ್ ಕಡೆಗೆ. ಈಗ ನೀವು 180ಇಂದ 270 ಮಧ್ಯೆ ಯಾವುದೇ ಆ್ಯಂಗಲ್ ಹೇಳಿ, ಆವಾಗ ಈಕ್ವಲೆಂಟ್ ಟು ಥರ್ಡ್ ಕ್ವಾಡ್ರೆಂಟ್. ಅವಾಗೇನು ಹೇಳಿ ನೋಡೋಣ, ಇಟ್ಸ್ ಮೂವಿಂಗ್ ಫ್ರಮ್ ಆರಿಜಿನ್ ಟು ನೆಗೆಟಿವ್ ಎಕ್ಸ್ಟ್ರೀಮ್ ಪೊಸಿಷನ್. ನಾನು 270ಇಂದ 360 ಆ್ಯಂಗಲ್ ಹೇಳಿದೆ ಅಂದರೆ ಫೋರ್ತ್ ಕ್ವಾಡ್ರೆಂಟ್ ಅಂದರೆ ಇಸ್ ವಾಪಸ್ ಬರ್ತಾ ಇದೆ ಟುವರ್ಡ್ಸ್ ಯಾವುದು, ಮೀನ್ ಪೊಸಿಷನ್. ಹೀಗೆ ಬರೀ ಆ್ಯಂಗಲ್ ಹೇಳಿದ್ರೆ ಸಾಕು, ಪಾರ್ಟಿಕಲ್ ಎಲ್ಲಿದೆ, ಯಾವ ಕಡೆ ಮೂವ್ ಆಗ್ತಿದೆ ಇದೆಲ್ಲ ಹೇಳ್ಬೋದು. ಈ ಥರ ನೀವು ಅನಲೈಸ್ ಮಾಡೋದು ಕಲ್ತ್ಕೋಬೇಕು. ಇಸ್ ಮೋರ್ ಆಫ್ ಥಿಂಕಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಬಿಕಾಸ್ ದೀಸ್ ಕಾನ್ಸೆಪ್ಟ್ಸ್ ವೆರಿ ಫಂಡಮೆಂಟಲ್. ನೀವು ಹೈಯರ್ ಸ್ಟಡೀಸ್ ರಿಲೇಟೆಡ್ ಟು ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಯಾವುದೇ ಕೋರ್ಸ್ ತಗೊಳ್ಳಿ, ಇಂಜಿನಿಯರಿಂಗ್, ದಿಸ್ ವಿಲ್ ಕಮ್. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಥಿಂಕಿಂಗ್ ಲೈಕ್ ದಿಸ್. CET ನೀಟ್ಲಂತೂ ಬಂದೇ ಬರುತ್ತೆ. ಆಸಿಲೇಟರಿ ಮೋಷನ್ ಚಾಪ್ಟರ್ ಟಾಪಿಕ್ಸ್ಗಳು ಒಂದು 10 to 15 ಚಾಪ್ಟರ್ಸ್ ಔಟ್ ಆಫ್ 28, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇಸ್ 28 ಚಾಪ್ಟರ್, 10 to 12 ಚಾಪ್ಟರ್ಸ್ನಲ್ಲಿ ತುಂಬ ಬರುತ್ತೆ. ಇದೆಲ್ಲ ನೆನಪಿರಬೇಕು. ಆಸಿಲೇಟರಿ ಮೋಷನ್ನಲ್ಲಿ ಬರೀ ಆ್ಯಂಗಲ್ ಹೇಳಿದ್ರೆ ಸಾಕು. ನಾನು ಆಸಿಲೇಟರಿ ಮೋಷನ್ ಮಾಡ್ತಿರೋ ಪಾರ್ಟಿಕಲ್ 135 ಡಿಗ್ರಿ ಕಂಪ್ಲೀಟ್ ಮಾಡಿದೆ ಅಂತ ನೀವೇನು ಹೇಳ್ತೀರಾ, ಯೋಚನೆ ಮಾಡಬೇಕು. 0 ಇಲ್ಲಿಂದ ಕಮೆನ್ಸ್ ಮಾಡಿ ಪಾಸಿಟಿವ್ ಎಕ್ಸ್ಟ್ರೀಮ್ ಹೋದಾಗ 90 ಡಿಗ್ರಿ, ವಾಪಸ್ ಹಾಗಾದರೆ ಎಲ್ಲಿ ಬರ್ತಾ ಇದೆ, ಟುವರ್ಡ್ಸ್ ಮೀನ್ ಪೊಸಿಷನ್ ಬಂದರೆ ಅನದರ್ 90, ಟೋಟಲ್ ಎಷ್ಟು 180. ಹಾಗಾದರೆ 135 ಲೈಸ್ ಬಿಟ್ವೀನ್ 90 ಆ್ಯಂಡ್ 180 ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಇಟ್ಸ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಎಕ್ಸ್ಟ್ರೀಮ್ ಟುವರ್ಡ್ಸ್ ಮೀನ್ ಪೊಸಿಷನ್. ಈ ಥರ ಯೋಚನೆ ಮಾಡೋದು ಕಲಿಬೇಕು. ಇಷ್ಟು ಲಾಸ್ಟ್ ಕ್ಲಾಸ್ ಮಾಡಿರೋದು ಒಂದು ಸಣ್ಣ ರಿವಿಷನ್. ಈಗ ವಿಲ್ ಕಂಟಿನ್ಯೂ ನೋಡಿ. ಪಾರ್ಟಿಕಲ್ ಮೂವಿಂಗ್ ಅಂದ್ರೇನು, ವೆಲಾಸಿಟಿ. ಆಮೇಲೆ ಹೋಗ್ತಾ ವೆಲಾಸಿಟಿ ಕಮ್ಮಿ ಆಗ್ತದೆ, ನೀವು ಫೀಲ್ ಮಾಡ್ಬೋದು ನೋಡಿ. ಯು ಕ್ಯಾನ್ ಸಿ ಇಟ್ ಕ್ಲಿಯರ್ಲಿ ನೋಡಿ. ನಾನು ಈಗ ಪುಲ್ ಮಾಡಿಬಿಟ್ರೆ ಈ ಪೊಸಿಷನ್ಲಿದೆ, ಐ ಹ್ಯಾವ್ ಪುಲ್ ಟಿಲ್ ಹಿಯರ್. ಮೂವ್ ಮಾಡ್ತಾ ಇಲ್ಲಿ ಫಾಸ್ಟ್ ಆಗುತ್ತೆ ನೋಡಿ, ಫಾಸ್ಟ್ ಮೇಲೆ ಹೋಗಿದೆ ನೋಡಿ. ಇಲ್ಲಿ ಬಂದು ಇಲ್ಲಿ ಹೋಗ್ತಾ ಸ್ಲೋ, ದೆನ್ ವಾಪಸ್ ಬರುತ್ತೆ, ಇನ್ಕ್ರೀಸ್ ಆಗುತ್ತೆ. ಹೀಗೆ ಅಲ್ಲಿಗೆ ಇಲ್ಲಿಂದ ಬರ್ತಾ ಫಾಸ್ಟ್ ಮ್ಯಾಕ್ಸಿಮಮ್, ದೆನ್ ಮೂವ್ಸ್ ಟುವರ್ಡ್ಸ್ ದಿ ಅದರ್ ಎಂಡ್, ಡಿಕ್ರೀಸಸ್ ಬಿಕಮ್ಸ್ 0. So, velocity changing. What do you call change in velocity in physics? Acceleration, right? Acceleration ಅಂದರೆ ಏನು, rate of change of velocity. ಹಾಗಾಗಿ particle in SHM possesses both velocity and acceleration. Let's see how to write expression. ನಿಮಗೆ ಡೆರಿವೇಟಿವ್ಸ್ ಮಾಡಿದ್ದಾರೆ ಸರು. ಆ ಡೆರಿವೇಟಿವ್ಸ್ ಮಾಡಿರೋದ್ರಿಂದ
ಆ ಕಾನ್ಸೆಪ್ಟ್ಸ್ನ ಇಲ್ಲಿ ಅಪ್ಲೈ ಮಾಡಿ ಮಾಡಬೇಕು. ಅಲ್ಲಿವರೆಗೆ ವೆಯ್ಟ್ ಮಾಡ್ತಾ ಇದೆ ಈ ಚಾಪ್ಟರ್ ಆಗಲಿ ಅಂತ. ಯಾಕಂದರೆ ಡೆರಿವೇಟಿವ್ಸ್ ಮಾಡಿದ್ರೆ ಮ್ಯಾಥ್ಸ್ನಲ್ಲಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಸಿಂಪಲ್ ಥಿಂಗ್ಸ್, ನಾಟ್ ಇನ್ ಡೀಟೇಲ್. ಡೆರಿವೇಟಿವ್ ಆಫ್ ಸೈನ್ ಥೀಟಾ ಕಾಸ್ ಥೀಟಾ, ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಮೈನಸ್ ಸೈನ್, ಇಷ್ಟು ಗೊತ್ತಿದ್ರೆ ಸಾಕು. ವಿಲ್ ಕಂಟಿನ್ಯೂ ನಾವು. Children, now we'll see expression for velocity. We all know, ನೋಡಿ ಹೀಗೆ ಮಾಡಿ, this topic is in your notes, page number 155. ವೆರಿ ಸಿಂಪಲ್, ನೋಡ್ತಾ ಗೊತ್ತಾಗ್ಬಿಡುತ್ತೆ. ಓನ್ಲಿ ಮ್ಯಾಥಮೆಟಿಕಲ್ ಸ್ಟೇ ಅಷ್ಟು ಬರೆದ್ರೆ ಸಾಕು. an important 1 and 2 marks question. ಇಲ್ಲಿ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಹೀಗೆ ಕೇಳೋದು, ರೈಟ್ ದಿ ಡಿರೈವ್ ಅಂತ ಕೇಳೋದಿಲ್ಲ. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ, expression for acceleration, when is velocity maximum, or where is velocity maximum, when is velocity minimum, what is value, velocity maximum, what is its value, acceleration maximum, when, where, what is its value, minimum, where, when, and what is the value. Here. Now let's see, or all of you know what is velocity? Rate of change of displacement. That's why, displacement in SHM, we know that displacement in SHM. What's displacement in SHM? Y that equal to A sin omega t. ನೀವು ಆ್ಯಂಗಲ್ ಥೀಟಾ ಬರೋದ್ರೆ ಈ ಥರ ಬರೆಯುವಾಗ ವಾಟ್ ಯು ಥಿಂಕ್? ನೋಡಿ, ಹೀಗೆ ಪಾರ್ಟಿಕಲ್ ಇದು SHM, ಇಲ್ಲಿಂದ ಕಮೆನ್ಸ್ ಮಾಡಿ ಇಲ್ಲಿಗೆ ಹೋಗಿ ವಾಪಸ್ ಇಲ್ಲಿಗೆ ಬಂದು ಇಲ್ಲಿಗೆ ರೀಚ್ ಆಗಿ ಇಲ್ಲಿಗೆ ಬಂದರೆ ಒಂದು ಆಸ್ಸಿಲೇಷನ್. ಇದನ್ನು ನಾವು ಸರ್ಕ್ಯುಲರ್ ಮೋಷನಿಗೆ ಕಂಪೇರ್ ಮಾಡೋದ್ರಿಂದ ಯು ಡ್ರಾ ಸರ್ಕಲ್ ವಿತ್ ದಿಸ್ ಆ್ಯಸ್ ರೇಡಿಯಸ್, ದಿಸ್ ಡಿಸ್ಪ್ಲೇಸ್ಮೆಂಟ್ ಆ್ಯಸ್ ರೇಡಿಯಸ್. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಆ್ಯಂಪ್ಲಿಟ್ಯೂಡು. ಈಗ ಇಲ್ಲಿಂದ ಪಾರ್ಟಿಕಲ್ ಮೂವ್ ಆಗ್ತಂದು ಅಂದ್ಕೊಂಡು ನೀವು ಇಲ್ಲಿಗೆ ಬಂದಾಗ ಹ್ಯಾಸ್ ಕವರ್ಡ್ ಸಮ್ ಆ್ಯಂಗಲ್ ಥೀಟಾ, ರೈಟ್? ರಿಕಾಲ್ ಮಾಡ್ಕೊಳ್ಳಿ, ಲಾಸ್ಟ್ ಕ್ಲಾಸ್ದು ಆ ಡಯಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಈಗ ಡಿಸ್ಕಸ್ ಮಾಡುವಾಗ ಜಸ್ಟ್ ಕೀಪ್ ಯುವರ್ ನೋಟ್ಸ್ ಓಪನ್. ಪೇಜ್ ನಂಬರ್ 153 ಡಯಾಗ್ರಾಮ್ ಇದೆ ನೋಡಿ. ಇಲ್ಲಿ ಅದರಲ್ಲಿ ಪಾರ್ಟಿಕಲ್ ಮೂವ್ಸ್ ಫ್ರಮ್ W to P ಕ್ರಿಯೇಟ್ ಇನ್ ಆ್ಯಂಗಲ್ ಥೀಟಾ. ಆ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ನಾವು Y A sin omega t, ಡಿಸ್ಪ್ಲೇಸ್ಮೆಂಟ್ ಈಸ್ Y, ಇಲ್ಲಿಂದ ಇಲ್ಲಿವರೆಗೆ ಹೋಗಿದೆ. ದಿಸ್ ಪಾಯಿಂಟ್ ಈಸ್ M ಆರ್ N ಅಂತ ತೊಗೊಂಡಿದ್ದೀನಿ, ಇಲ್ಲಿ M ತೊಗೊಂಡಿದ್ದೀನಿ. ನಾವು ಈ ಎಕ್ಸ್ ಡಿಸ್ಪ್ಲೇಸ್ಮೆಂಟು ಮಾಡೋಣ, ವೈ ಡಿಸ್ಪ್ಲೇಸ್ಮೆಂಟ್. ಈಗ ವೈ ಡಿಸ್ಪ್ಲೇಸ್ಮೆಂಟ್ ಈಗ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿ ಆಲ್ ನೋ what is velocity. What is velocity? Rate of change of how do you write differentiation? dy by dt. You have learned difference, rate of change of velocity. ಹಾಗಾಗಿ y ವ್ಯಾಲ್ಯೂ ಬರ್ಕೊಳ್ಳಿ ಅಲ್ಲಿ. dy by dt of what is y? A sin omega t. A sin omega t. ನೀವು ಡೆರಿವೇಟಿವ್ ಆಫ್ ಸೈನ್ ಥೀಟಾ ಬರ್ಕೊಂಡಿದ್ದೀರಲ್ವಾ? ವಿ ಆಲ್ ನೋ ವಾಟ್ ಇಸ್ ಡೆರಿವೇಟಿವ್ ಆಫ್ ಸೈನ್ ಥೀಟಾ? ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಥೀಟಾ. ಥೀಟಾ ಪ್ಲೇಸ್ನಲ್ಲಿ ನಾನು 2x ಬರ್ದಿದ್ದೀನಿ ಅಂತ ಇಟ್ಕೊಳ್ಳಿ. ಹೇಗೆ ಬರೀತಾರೆ ನೀವು ಇದನ್ನು? ಡೆರಿವೇಟಿವ್ ಆಫ್ ಸೈನ್ ಥೀಟಾ ಈಸ್ ಕಾಸ್ ಥೀಟಾ. ಥೀಟಾ ಪ್ಲೇಸ್ನಲ್ಲಿ 2x ಇದೆ, ಇಂಟು 2 ಅಂತ ನೋಡಿ ಹಿಂಗೆ ಬರೆಯೋದು ಕಲ್ತಿದ್ದೀರ ನೀವು, ಕರೆಕ್ಟಾ? ಇಂಟು 2. ಡೆರಿವೇಟಿವ್ ಸೈನ್ ಥೀಟಾ ಕಾಸ್ ಥೀಟಾ, ಥೀಟಾ ಪ್ಲೇಸ್ನಲ್ಲಿ 2x ಇಂಟು 2, 3 ಇದ್ದರೆ ಇಂಟು 3, ಎ ಇದ್ದರೆ ಇಂಟು AX, ಎ ಬರೀತೀರಾ. ಈಗ AX ಇತ್ತು, ಆವಾಗ ಈ ಕಾಸ್ AX ಇಂಟು ಎ ಬರೀತೀರ. ಸಮ್ ಕಾನ್ಸ್ಟೆಂಟ್, ಇಲ್ಲಿ ಏನು ಕಾನ್ಸ್ಟೆಂಟ್ ಇದೆಯೋ ಆ ಕಾನ್ಸ್ಟೆಂಟ್ನ ನೀವು ಅಲ್ಲಿ ಬರೀತೀರ. ಪ್ರಾಕ್ಟೀಸ್ ಮಾಡಿದ್ದೀರಾ? ನೀವು ಆ ಕ್ಲಾಸ್ ಮಿಸ್ ಮಾಡಿದ್ರಿ, ಇನ್ನೂ ಕ್ಲಾರಿಟಿ ಇಲ್ಲ ಅಂದರೆ ಗೆಟ್ ಇಟ್ ಬೈ ಹಾರ್ಟ್. ಇನ್ ಸೆಕೆಂಡ್ ಇಯರ್ನಲ್ಲಿ ಇನ್ ಡೀಟೇಲ್ ಯು ವಿಲ್ ಲರ್ನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ವೆರಿ ಇಂಪಾರ್ಟೆಂಟ್ ಏರಿಯಾ. ಸೊ ಯು ನೋ ದಿಸ್ ಪಾಯಿಂಟ್, ಡೆರಿವೇಟಿವ್ ಆಫ್ ಸೈನ್ ಥೀಟಾ ವಿ ಡಿ ಬೈ ಡಿ ಟಿ ಆಫ್, ಆ್ಯಂಡ್ ಡೆರಿವೇಟಿವ್ ಮಾಡುವಾಗ ಕಾನ್ಸ್ಟೆಂಟ್ನ ಔಟ್ಸೈಡ್ ಬರೀತೀರ. ಡಿ ಬೈ ಡಿ ಟಿ ಆಫ್ ಸೈನ್ ಒಮೆಗಾ ಟಿ. ವಾಟ್ ಇಸ್ ಡೆರಿವೇಟಿವ್ ಆಫ್ ಸೈನ್ ಒಮೆಗಾ ಟಿ? ನೋಡಿ, ಸೈನ್ ಒಮೆಗಾ ಟಿ ಇಸ್ ಕಾಸ್ ಒಮೆಗಾ ಟಿ ಇಂಟು ಒಮೆಗಾ. ಇದು ಪ್ರಿನ್ಸಿಪಲ್ ರೂಲ್. ಡೆರಿವೇಟಿವ್ ಆಫ್ ಸೈನ್ ಥೀಟಾ ಕಾಸ್ ಥೀಟಾ ಪ್ರಾಕ್ಟೀಸ್ ಮಾಡಿದ್ದಾರೆ ಮ್ಯಾಥ್ಸ್ನಲ್ಲಿ, ನೀವು ಕಂಟಿನ್ಯೂ ಮಾಡಿದೆ. ಸೊ ವಿ ದಟ್ ಈಕ್ವಲ್ ಟು ಎ ಒಮೆಗಾ ಕಾಸ್ ಒಮೆಗಾ. ಇದನ್ನು ಅಷ್ಟು ಬಯಾಟ್ ಮಾಡ್ಕೊಳ್ಳಿ, ಇಷ್ಟು ಬರೆದ್ರೆ ಸಾಕು ನೀವು. ದಿಸ್ ಇಸ್ ಎನಫ್. ಮ್ಯಾಥ್ಸ್ನಲ್ಲಿ ಇದು ಹೇಗೆ ಯಾಕೆ ಅಂತೆಲ್ಲ ಕಲ್ತ್ಕೊಂಡಿದ್ದೀರಾ. ಇಸ್ ಎನಫ್. ನೋಡಿ, ಇದು ಪಾಯಿಂಟ್, ಇದು ಕಾನ್ಸ್ಟೆಂಟ್. ಬಟ್ ಆಲ್ ಆಫ್ ಅಸ್ ನೋ, ಬಟ್ ಯು ನೋ ದಿ ಐಡೆಂಟಿಟಿ ಆಫ್ ಟ್ರಿಗ್ನೋಮೆಟ್ರಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1. ಹಾಗಾದರೆ ವಾಟ್ ಈಸ್ ಕಾಸ್ ಥೀಟಾ? ಕಾಸ್ ಥೀಟಾ ಏನಾಗುತ್ತೆ ಹೇಳಿ? ಇದನ್ನು ಆ ಕಡೆ ಕಳಿಸ್ತೀರಾ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇದನ್ನು ಸ್ಕ್ವೇರ್ ತೆಗೆದಾಗ ರೂಟು, ಸೊ ಇಟ್ ಬಿಕಮ್ಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲೇಸ್ನಲ್ಲಿ ಐ ಹ್ಯಾವ್ ಒಮೆಗಾ ಟಿ, ಸೊ ಐ ಕ್ಯಾನ್ ರೈಟ್ ಎ ಒಮೆಗಾ. ಕಾಸ್ಗೆ ನಾನು ಏನು ಬರೀತೀನಿ? ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ಡ್ ಥೀಟಾ ಪ್ಲೇಸ್ನಲ್ಲಿ ಐ ಹ್ಯಾವ್ ಒಮೆಗಾ ಟಿ.
ಐ ಮಲ್ಟಿಪ್ಲೈ ಎ ಇನ್ಸೈಡ್ ವೈ. ನೀವು ಈಗ ಶಾರ್ಟ್ಲಿ ರಿಯಲೈಸ್ ಮಾಡ್ಕೊಳ್ತೀರ, ಏನು ಗೊತ್ತಾಗುತ್ತೆ. ಒಮೆಗಾ ಔಟ್ಸೈಡ್ ಬರ್ಕೊಳ್ಳಿ, ಟೇಕ್ ಎ ಔಟ್ಸೈಡ್, ವೆನ್ ಎ ಗೋಸ್ ಇನ್ಸೈಡ್ ರೂಟ್ ಇಟ್ ಬಿಕಮ್ಸ್ ಎ ಸ್ಕ್ವೇರ್ಡ್, ಯು ನೋ, ಸಿಂಪಲ್ ಮ್ಯಾಥಮೆಟಿಕ್ಸ್ ಹೈಸ್ಕೂಲ್. ಹಾಗಾಗಿ ಈಗ ನಿಮ್ಮ ಹತ್ರ 4 ಇದೆ, ಅದಕ್ಕೆ ರೂಟ್ ಬರೆದ್ರೆ 4 ಸ್ಕ್ವೇರ್ ಮಾಡ್ಕೋಬೇಕು, ರೂಟ್ ಕ್ಯಾನ್ಸಲ್ ಆಗಿ ಅದೇ ನಂಬರ್ ಉಳ್ಕೊಳುತ್ತೆ. ಆ್ಯಂಡ್ ಅದನ್ನು ಒಳಗಡೆ ತೊಗೊಂಡಾಗ ಇದಕ್ಕೂ ಮಲ್ಟಿಪ್ಲೈ ಮಾಡ್ಕೋಬೇಕು, ಮೈನಸ್ ಎ ಸ್ಕ್ವೇರ್ಡ್ ಸೈನ್ ಸ್ಕ್ವೇರ್ಡ್ ಒಮೆಗಾ ಟಿ. ನೋಡಿ, ವಾಟ್ ಈಸ್ ಎ ಸೈನ್ ಒಮೆಗಾ ಟಿ? ವೈ. ಸ್ಕ್ವೇರ್ ಮಾಡಿಕೊಂಡ್ರೆ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಈಸ್ ವೈ ಸ್ಕ್ವೇರ್ಡ್, ದಟ್ಸ್ ಇಟ್. ಹಾಗಾಗಿ ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ಡ್ ಮೈನಸ್ ವೈ ಸ್ಕ್ವೇರ್ಡ್, ಯು ಕಾಲ್ ದಿಸ್ 1 ಯೂಸಿಂಗ್ 1 ಅಂತ ನೀವು ಬರ್ಕೊಳ್ಳಿ. ಯೂಸಿಂಗ್ 1, ಇಲ್ಲಿ ಬರಿತೀನಿ ನಾನು, ಯೂಸಿಂಗ್ 1 I have written. Therefore I have a relation. What is that? Velocity v omega root of a square minus y square. Henceforth, what is velocity in SHM? Get it by heart. ನೋಡಿ, ಈ ಫಾರ್ಮುಲಾ ಬೈ ಹಾರ್ಟ್ ಮಾಡ್ಕೋಬೇಕು. ಇದರಲ್ಲಿ ಸ್ಪೆಷಲ್ ಕೇಸಸ್ ಇದೆ, ಹೇಳಿದ್ನಲ್ಲ. ವೆನ್ ಈಸ್ ವೆಲಾಸಿಟಿ ಮ್ಯಾಕ್ಸಿಮಮ್, ವೇರ್ ಆರ್ ವಿಚ್ ಪೊಸಿಷನ್. ವೆನ್ ಈಸ್ ವೆಲಾಸಿಟಿ ಮಿನಿಮಮ್, ವೇರ್ ಆರ್ ವಿಚ್ ಪೊಸಿಷನ್, ವಾಟ್ ಆರ್ ದೇರ್ ವ್ಯಾಲ್ಯೂಸ್. ಆ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಯೋಣ. ನಾವು ಯು ಹ್ಯಾವ್ ಅ ಸಿಂಪಲ್ ಪ್ರೊಸೀಜರ್ ನೋಡಿ. ಡಿಸ್ಪ್ಲೇಸ್ಮೆಂಟ್ ಎಕ್ಸ್ಪ್ರೆಷನ್, ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿ. ಯು ಆರ್ ಫೈಂಡಿಂಗ್ ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಡೆರಿವೇಟಿವ್ ಮೆಥಡ್, dy by dt, ಚೇಂಜ್ ಇನ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಕರಸ್ಪಾಂಡಿಂಗ್ ಚೇಂಜ್ ಇನ್ ಟೈಮ್. ಸೊ y ವ್ಯಾಲ್ಯೂ ಹಾಕ್ಕೊಂಡಿದ್ದೀರಾ, ಡಿ ಬೈ ಡಿ ಟಿ ಎ ಸೈನ್ ಒಮೆಗಾ ಟಿ, ಕಾನ್ಸ್ಟೆಂಟ್ ಯು ಟೇಕ್ ಔಟ್ಸೈಡ್, ಫೈಂಡ್ ಡೆರಿವೇಟಿವ್ ಆಫ್ ಕಾಸ್ ಥೀಟಾ, ಸೈನ್ ಥೀಟಾ ಇಸ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ. ಥೀಟಾ ಪ್ಲೇಸ್ನಲ್ಲಿ ಒಮೆಗಾ ಟಿ ಇದೆ, ವಿತ್ ರೆಸ್ಪೆಕ್ಟ್ ಟು ಟಿ ಡೆರಿವೇಟಿವ್ ಮಾಡೋದ್ರಿಂದ ಕಾನ್ಸ್ಟೆಂಟ್ ಔಟ್ಸೈಡ್ ಬರ್ಕೋಬೇಕು, ಬರ್ದಾಯಿತು. ಸೊ ಎ ಒಮೆಗಾ ಕಾಸ್, ಈಗ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ, ವಾಟ್ ಇಸ್ ದಟ್? ಕಾಸ್ ಥೀಟಾ ಇಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಯು ನೋ ದಿಸ್ ಪ್ರೊಸೀಜರ್, ವೆರಿ ಸಿಂಪಲ್, ಬರ್ಕೊಂಡಿದ್ದೀರಾ. ಎ ಔಟ್ಸೈಡ್ ತೊಗೊಂಡ್ರಿ. ಸೊ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಇಸ್ ಇನಿಷಿಯಲ್ ವ್ಯಾಲ್ಯೂ, ವಾಟ್ ಇಸ್ ದಟ್? ವೈ. ಸೊ ದಿ ಎಕ್ಸ್ಪ್ರೆಷನ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ರೂಟ್ ಒಳಗಡೆ ಇಂಟು ಒಮೆಗಾ, ದಿಸ್ ಈಸ್ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ. ನಾವು ನೆಕ್ಸ್ಟ್ ಈಸ್ ಆಕ್ಸಲರೇಷನ್. ಟು ಫೈಂಡ್ ಆಕ್ಸಲರೇಷನ್, ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್. Expression for acceleration. What's acceleration? You know, consider velocity. Consider velocity expression. You have to this and this. ನೋಡಿ, this and this. ಇದು ತಗೋಬೋದು. ಇನ್ನೊಂದು, ಫಸ್ಟ್ ಇದನ್ನು ರೀಚ್ ಮಾಡಿದ್ರಿ ಎ ಒಮೆಗಾ ಕಾಸ್ ಒಮೆಗಾ ಟಿ, ಆಮೇಲೆ ಕಾಸ್ ಒಮೆಗಾ ಟಿನ ಸೈನ್ ಒಮೆಗಾ ಟಿ ಕನ್ವರ್ಟ್ ಮಾಡಿಕೊಂಡಾಗ ಈ ಫಾರ್ಮುಲಾ ಬಂತು, ಇದು ಬಂತು. ಇದನ್ನು ನಾವು ವಾಪಸ್ ಕನ್ವರ್ಟ್ ಮಾಡಿದ್ರೆ ಇದೇ ಬರುತ್ತೆ. ಇದರಿಂದ ಶುರು ಮಾಡೋಣ, ಯಾಕಂದರೆ ಡೆರಿವೇಟಿವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ವೆಲಾಸಿಟಿ ಎಕ್ಸ್ಪ್ರೆಷನ್ ಇಸ್ ದಟ್. ತೆಗೀರಿ, ಇದು ಬೇಡ, ಸೇಮ್ ಪ್ರೊಸೀಜರ್ ಯೂಸ್ ಮಾಡೋಣ. ನಾವು ವಾಟ್ ಈಸ್ ಆಕ್ಸಲರೇಷನ್? ಏನೋ ಈಗ ಮೈಂಡ್ ಹೇಳ್ಕೊಡ್ತಾ ಇದ್ದಾರೆ. ಈಗ ವಾಟ್ ಇಸ್ ಆಕ್ಸಲರೇಷನ್? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಡಿ ವಿ ಬೈ ಡಿ ಟಿ, ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಆಕ್ಸಲರೇಷನ್. Therefore, A d by dt, what is V? A omega cos omega t. ಅಂದರೆ ವೆಲಾಸಿಟಿ ಎಕ್ಸ್ಪ್ರೆಷನ್ ಬರ್ಕೊಂಡ್ರೆ, ಅಗೇನ್ ಇಟ್ ಇಸ್ ಅ ಡೆರಿವೇಟಿವ್ ಮೆಥಡ್. ಕಾನ್ಸ್ಟೆಂಟ್ಸ್ನ ಔಟ್ಸೈಡ್ ತೊಗೋಬೇಕು. ಯು ಹ್ಯಾವ್ ಲರ್ನ್ಡ್, ಟೇಕ್ ಕಾನ್ಸ್ಟೆಂಟ್ಸ್ ಔಟ್ಸೈಡ್. ಯು ಹ್ಯಾವ್ ನೌ ಡೆರಿವೇಟಿವ್ ಡಿ ಬೈ ಡಿ ಟಿ ಕಾಸ್ ಒಮೆಗಾ ಟಿ, ರೈಟ್? ನೋ ವಾಟ್ ಇಸ್ ಕಾಸ್ ಒಮೆಗಾ ಟಿ? ಪ್ರೊಸೀಜರ್, ಗೆಟ್ ಇಟ್ ಬೈ ಹಾರ್ಟ್. ಇವೆಲ್ಲ ಬಾಯಿಲಿರ್ಬೇಕು ನಿಮಗೆ. ಆವಾಗ ನೆಕ್ಸ್ಟ್ ಇಯರ್ನಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಚಾಪ್ಟರ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ಮ್ಯಾಥ್ಸ್ನಲ್ಲಿ, ಫಿಸಿಕ್ಸ್ನಲ್ಲೂ ಎವ್ರಿವೇರ್ ವಿಲ್ ಸಿ ದಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್. ಸೊ ಬೈ ಹಾರ್ಟ್ ಮಾಡ್ಕೊಳ್ಳಿ. ಏನೋ ಇಲ್ಲಿ ಪಕ್ಕದಲ್ಲಿ ಬರೆದಿರ್ತೀನಿ, ಡಿ ಬೈ ಡಿ ಟಿ ಆಫ್ ಕಾಸ್ ಒಮೆಗಾ ಟಿ ಆರ್ ಕಾಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ, ಮೈನಸ್ ಸೈನ್ ಥೀಟಾ. ಈಗ ನನ್ನ ಹತ್ರ ಏನಾದರೂ ಡಿ ಬೈ ಡಿ ಟಿ ಹೀಗಿತ್ತು ಅಂತ ಇಟ್ಕೊಳ್ಳಿ, ಕಾಸ್ 2 ಥೀಟಾ, ಅವಾಗ ಹೆಂಗೆ ಬರೀತೀನಿ? ಮೈನಸ್ ಸೈನ್ 2 ಥೀಟಾ ಇಂಟು 2 ಮುಂದೆ. ಸೊ ಐ ಹ್ಯಾವ್ ದಿಸ್ ಫಾರ್ಮ್ ಹಿಯರ್, ಎ ಒಮೆಗಾ ಮೈನಸ್ ಸೈನ್ ಒಮೆಗಾ ಟಿ ಇಂಟು ಒಮೆಗಾ. So take that omega outside, you have minus
omega into omega, omega squared, a sin omega t. Can you recognize what is a sin omega t? S. Use 1. Using 1, look at 1 there up here. ಏನದು ವಾಟ್ ಈಸ್ ಎ ಮೈನಸ್ ಒಮೆಗಾ ಸ್ಕ್ವೇರ್ ಹಾಗೆ ಇಟ್ಕೊಂಡು ಎ ಸೈನ್ ಒಮೆಗಾ ಟಿ ಇಸ್ ವೈ. ಇಟ್ಸ್ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಮೈನಸ್ ಒಮೆಗಾ ಸ್ಕ್ವೇರ್ ವೈ. ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಎ ಒಮೆಗಾ ಕಾಸ್ ಒಮೆಗಾ ಟಿ ಆ್ಯಂಡ್ ಅದನ್ನು ಕನ್ವರ್ಟ್ ಮಾಡಿ ಇದು ಬರಿತೀವಿ, ಇದರಿಂದ ಇದು ಬರ್ಕೊಡ್ತೀವಿ. ಸೊ ನಾವು ಸುಮಾರು ಕ್ಯಾಲ್ಕುಲೇಷನ್ಸ್ಗೆ ಇದು ಯೂಸ್ ಮಾಡ್ತೀವಿ. ಸಿ ಟಿ ನೀಟ್ಲಿ ಇದು ಇಂಪಾರ್ಟೆಂಟು. ವಿ ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಇದು ಇದರಿಂದ ಬಂದಿದೆ. ಆಕ್ಸಿಲರೇಷನ್ಗೆ ಇದನ್ನೇ ಶುರು ಮಾಡ್ತೀನಿ, ಮೈನಸ್ ಒಮೆಗಾ ಸ್ಕ್ವೇರ್ ವೈ. ಸೊ ಯು ಹ್ಯಾವ್ ಟೂ ರಿಲೇಷನ್ಸ್, ಒನ್ ಫಾರ್ ವೆಲಾಸಿಟಿ, ಅದರ್ ಫಾರ್ ಆಕ್ಸಲರೇಷನ್. ನಾನು ಅಲಾಂಗ್ ವೈ ಆ್ಯಕ್ಸಿಸ್ ಮಾಡಿದಾಗ ಈ ಪ್ರೊಸೀಜರು ಎಕ್ಸ್ಗೂ ಮಾಡ್ಬೋದು. ನಾನು ಎಕ್ಸ್ ಈಕ್ವಲ್ ಟು ಏನು ಬರೆದಿದ್ದೇನೆ ಮಾಡ್ಕೊಳ್ಳಿ, ಎಕ್ಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ಪ್ರೊಸೀಜರ್ ಸೇಮ್ ಆಗುತ್ತೆ. ಕಾಸ್ ಡೆರಿವೇಟಿವ್ ಮಾಡಿದ್ರೆ ಮೈನಸ್ ಸೈನು, ಸೈನ್ ಡೆರಿವೇಟಿವ್ ಮಾಡಿದ್ರೆ ಕಾಸು, ಅಷ್ಟೇ. ಎಕ್ಸ್ಪ್ರೆಷನ್ಸ್ ಅದೇ ಬರುತ್ತೆ. ಮೈನಸ್ಸು ಪ್ಲಸ್ಸು ಇಂಟರ್ಚೇಂಜ್ ಆಗುತ್ತೆ. ಯು ವಿಲ್ ಸಿ ದಟ್ ಆಲ್ಸೋ. ನೆಕ್ಸ್ಟ್ ನೋಡೋಣ. ಈಗ ಕಟ್ ಮಾಡಿ ಇನ್ನೊಂದು ಪ್ರೊಸೀಜರು ಯಾವ್ದು ಹೇಳಿ. ಎಸ್ ಎಸ್ ಎಮ್ ಈಕ್ವೇಷನ್ ಎಕ್ಸ್ ದಟ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ಫಾರ್ ದಿಸ್ ವೆಲಾಸಿಟಿ ಸೇಮ್ ಡಿ ಎಕ್ಸ್ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್, ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿ. ಸೊ ಯು ರೈಟ್ ಡಿ ಬೈ ಡಿ ಟಿ. What is x? A cos omega t. How do you do derivative or find derivative? Take constant outside. You are finding derivative of the function cos omega t. So a ಹಾಗೆ ಇಟ್ಕೊಂಡು what is cos omega t? Minus sin omega t. ಏನು ಗಾಬರಿ ಆಗಿಬಿಡಿ, ಇದು ಸೇಮ್ ಪ್ರೊಸೀಜರ್. ಮಾಮೂಲಿ ಸಿಂಪಲ್ ರಿಲೇಷನ್ ಫಾರ್ಮುಲಾ ಬ್ಯಾಟ್ ಮಾಡಿಬಿಡ್ಬೇಕು. ಮ್ಯಾಥ್ಸಲ್ಲಿ ಕಲ್ತಿರ್ತೀರ, ಬ್ಯಾಟ್ ಮಾಡಿಟ್ಕೊಂಡಿರಬೇಕು. ಡೆರಿವೇಟಿವ್ ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಒಂದು ಸರಿ ತಿಳ್ಕೊಳ್ಳಿ ಮ್ಯಾಥ್ಸ್ನಲ್ಲಿ, ದೆನ್ ಗೆಟ್ ಇಟ್ ಬೈ ಹಾರ್ಟ್. ಎಲ್ಲ ಟ್ರಿಗ್ನಾಮೆಟ್ರಿ ರಿಲೇಷನ್ಸ್, ಲಿಮಿಟ್ಸ್, ಡೆರಿವೇಟಿವ್ಸ್ ತಲೆ ಒಳಗಿರಬೇಕು. ಇದ್ದರೆ ಲರ್ನಿಂಗ್ ಆಫ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ವೆರಿ ಈಸಿ. ಅದು ಮರ್ತುಬಿಟ್ರೆ ಅವಾಗ ಗಾಬರಿ ಆಗಿಬಿಡ್ತಾರೆ. ಅಯ್ಯೋ ಇದು ಹೇಗೆ, ಇದೇ ದೊಡ್ಡ ವಿಷಯ, ಅಯ್ಯೋ ಯಾರು ನೆನ್ಪಿಟ್ಕೊಳ್ತಾರೆ, ಕಷ್ಟ, ಆ ಥರ ಆಗಿಬಿಡುತ್ತೆ. ಸೊ ಗೆಟ್ ಇಟ್ ಬೈ ಹಾರ್ಟ್. ಸೊ ನೋಡಿ, ಈಗ ಬರ್ಕೊಂಡಾಗ ಇಂಟು ಒಮೆಗಾ ಬರೀತೀರಾ. ಯು ಟೇಕ್ ಮೈನಸ್ ಔಟ್ಸೈಡ್, ಮೈನಸ್ ಎ ಒಮೆಗಾ ಸೈನ್ ಒಮೆಗಾ ಟಿ, ಎ ಒಮೆಗಾ ಸೈನ್ ಒಮೆಗಾ ಟಿ. That's it. Fine. Right? ನಾನು ಸೇಮ್ ಪ್ರೊಸೀಜರ್ ಏನು ಬರೀತೀನಿ ನೋಡಿ. ಎ ಮೈನಸ್ ಎ ಒಮೆಗಾ ಹಾಗೆ ಇಟ್ಕೊಂಡು ವಾಟ್ ಈಸ್ ಸೈನ್ ತೀಟಾ, ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಕಾಸ್ ಸ್ಕ್ವೇರ್ ತೀಟಾ ಬಿಕಾಸ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ 1. ನೀವು ಸೈನ್ಸ್ ತೀಟಾ ಉಳಿಸ್ಕೊಂಡ್ರೆ ಆ ಸೈಡಿಗೆ ಹೋಗಿ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ರೂಟ್ ಮಾಡಿಕೊಂಡ್ರಿ, ಅವಾಗೇ ಸೈನ್ ತೀಟಾ ಆಯಿತು. ತೀಟಾ ಪ್ಲೇಸ್ನಲ್ಲಿ ಯು ಹ್ಯಾವ್ ಒಮೆಗಾ ಟಿ ಆ್ಯಂಡ್ ಮೈನಸ್ ಎ ಒಮೆಗಾ ಹಾಗೆ ಇಟ್ಕೊಂಡು ರೂಟ್ ಆಫ್ ವಾಟ್ ಈಸ್ ನೋಡಿ, ನಾನು ಎ ತೊಗೊಳ್ತೀನಿ ಒಳಗಡೆಗೆ, ಎ ಒಳಗಡೆ ತೊಗೊಂಡೆಂದು ಇಟ್ಕೊಳ್ಳಿ. ಆವಾಗ ದಿಸ್ ಈಸ್ ಎ ಇಂಟು 1 ಎ, ರೂಟ್ ಒಳಗಡೆ ಬಂದಾಗ ಎ ಸ್ಕ್ವೇರ್ಡು ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಒಮೆಗಾ ಟಿ. ಅಲ್ಲೇನು ಬರ್ಕೊಂಡಿದ್ರಿ ನೆನ್ಪು ಮಾಡ್ಕೊಳ್ಳಿ, ಹಾಗೆ ಸೈನ್ ಬರ್ಕೊಂಡಿದ್ರಿ ಬಿಕಾಸ್ ಯು ಸ್ಟಾರ್ಟೆಡ್ ವಿತ್ ವೈ ಎ ಸೈನ್ ಒಮೆಗಾ ಟಿ. ಇಲ್ಲಿ ಎಕ್ಸ್ ಎ ಕಾಸ್ ಒಮೆಗಾ ಟಿ. ಸೊ ಎ ಕಾಸ್ ಒಮೆಗಾ ಟಿ ಇಸ್ ಎಕ್ಸ್ ಸ್ಕ್ವೇರ್ಡ್ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ದಟ್ಸ್ ಇಟ್, ವೆರಿ ಸಿಂಪಲ್. ಈಗ ನೀವು ಯೂಸಿಂಗ್ ಒನ್ ಮಾಡಿದ್ದೀರಾ. ದೇರ್ ಫೋರ್ ಯು ಹ್ಯಾವ್ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ. ಮೈನಸ್ ಅಷ್ಟೇ ಬಂತು ಇಲ್ಲಿ, ಮಿಕ್ಕಿದೆಲ್ಲ ಸೇಮ್. ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್. ದಟ್ಸ್ ಇಟ್. Now acceleration. What is acceleration? Acceleration A, rate of change of velocity. Right? What is velocity? ಇಲ್ಲಿಂದ ಶುರು ಮಾಡಿ ಈ ಎಕ್ಸ್ಪ್ರೆಷನ್. What is velocity? ಮೈನಸ್ ಎ ಒಮೆಗಾ ನೋಡಿ, ಎ ಒಮೆಗಾ ಸೈನ್ ಒಮೆಗಾ ಟಿ, ಎ ಒಮೆಗಾ ಸೈನ್ ಒಮೆಗಾ ಟಿ. ಸೊ ನಾನು ಡೆರಿವೇಟಿವ್ ಮಾಡ್ತಾ ಇದ್ದೀನಿ. ಐ ರೈಟ್ ಮೈನಸ್ ಡಿ ಬೈ ಡಿ ಟಿ ಆಫ್ ನೋಡಿ, ಈ ಟರ್ಮ್ ಬ್ರ್ಯಾಕೆಟ್ಲಿ ಬರೆಯೋಣ, ಮೈನಸ್ ಎ ಒಮೆಗಾ ಸೈನ್ ಒಮೆಗಾ ಟಿ. ಹ್ಯಾವ್ ಟು ಟೇಕ್ ಕಾನ್ಸ್ಟೆಂಟ್ ಔಟ್ಸೈಡ್, ಮೈನಸ್ ಎ ಒಮೆಗಾ ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ ಸೈನ್ ಒಮೆಗಾ ಟಿ ಯು ಆರ್ ಫೈಂಡಿಂಗ್. ವಾಟ್ ಇಸ್ ಡೆರಿವೇಟಿವ್ ಆಫ್ ಸೈನ್ ಒಮೆಗಾ ಟಿ? ಕಾಸ್ ಒಮೆಗಾ ಟಿ ಇಂಟು ಒಮೆಗಾ. ದಟ್ಸ್ ಇಟ್. Therefore A omega 2 times, so omega squared A cos omega t.
Now look at the equation 1. What do you have for A cos omega t? X. Not x. Therefore, using 1, you write expression for acceleration minus omega square x. Whether you consider SHM on x-axis or y-axis, the velocity expression and acceleration expression same. ಅಲ್ಲಿ ಎಕ್ಸ್ ಆಕ್ಸ್ಗಾದರೆ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಎಕ್ಸ್ ಆಕ್ಸಿಸ್ಗಾದರೆ ಎಕ್ಸ್ ಸ್ಕ್ವೇರ್, ವೈ ಆಕ್ಸಿಸ್ ಆದರೆ ವೈ ಸ್ಕ್ವೇರ್. ದಟ್ಸ್ ಇಟ್. ನೋಡಿದ್ದು ಅಷ್ಟೇ. ಅಲ್ಲಿಗೆ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ವೈ ಆಕ್ಸಿಸ್ ಎಸ್ ಎಚ್ ಎಮ್. ಈ ಎಕ್ಸ್ ಆಕ್ಸಿಸ್ ಎಸ್ ಎಚ್ ಎಮ್ಗೆ ಮೈನಸ್ ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಕ್ಸಿಲರೇಷನ್, ಎಕ್ಸ್ ಆಕ್ಸಿಸ್ಗೆ ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್, ವೈ ಆಕ್ಸಿಸ್ಗೆ ಮೈನಸ್ ಒಮೆಗಾ ಸ್ಕ್ವೇರ್ ವೈ. ಜಸ್ಟ್ ಯು ಗೆಟ್ ದೀಸ್ ಥಿಂಗ್ಸ್ ಬೈ ಆರ್ಟ್. ಅಪ್ಲಿಕೇಶನ್ ಆಫ್ ದೀಸ್ ಓನ್ಲಿ ಯುವರ್ ಸಿ ಇ ಟಿ ನೀಟ್. ಸಿ ಇ ಟಿ ನೀಟ್ ಎಕ್ಸ್ಟ್ರಾ ಅಲ್ಲ. ಇದಕ್ಕೆ ಬೇರೆ ಬೇರೆ ಟ್ರಿಕ್ಕು. ವಾಟ್ ಎವರ್ ಯು ಲರ್ನ್ ಇನ್ ಮ್ಯಾಥಮೆಟಿಕ್ಸ್, ವೆರೆವರ್ ಹವೆವರ್ ಪಾಸಿಬಲ್ ಅಪ್ಲೈಡ್ ಟು ಸೆಟ್ ಕ್ವೆಶನ್ಸ್, ನೀವು ಅದನ್ನು ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಒಂಥರ ಕೋಡಿಂಗ್ ಡಿಕೋಡಿಂಗ್. ಅವ್ರು ಕೋಡ್ ಮಾಡ್ತಾರೆ ಯೂಸಿಂಗ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಪ್ರಿನ್ಸಿಪಲ್ಸ್, ನೀವು ಡಿಕೋಡ್ ಮಾಡಬೇಕು, ಆನ್ಸರ್ ಸಿಗುತ್ತೆ. ಹಾಗೆ ಇದೊಂಥರ ಗೇಮ್ ಪ್ಲೇ ಮಾಡೋ ಥರ ಟ್ರಿಕ್ ಯೂಸ್ ಮಾಡ್ತಾರೆ. ಆ ಟ್ರಿಕ್ ನೀವು ಕಂಡುಹಿಡಿಬೇಕು ಏನು ಅಂತ. ಅದಕ್ಕೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ರಿಲೇಷನ್ಸ್ ಯೂಸ್ ಮಾಡ್ತಾರೆ. ಇದು ಮ್ಯಾಥ್ಸ್ ರಿಲೇಷನ್, ಇದು ವಿಚ್ ಎಕ್ಸ್ಪ್ಲೈನ್ಸ್ ಸಮ್ ಫಿಸಿಕ್ಸ್. ಏನದು? ಚೇಂಜ್ ಇನ್ ವೆಲಾಸಿಟಿ ಇನ್ ಎಸ್ ಎಚ್ ಎಮ್, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ನಾಟ್ ಜಸ್ಟ್ ಚೇಂಜ್. ದಟ್ ಈಸ್ ಕಾಲ್ಡ್ ಆಕ್ಸಲರೇಷನ್. ಇದು ವೆಲಾಸಿಟಿ, ಇದು ಆಕ್ಸಲರೇಷನ್. ವೆಲಾಸಿಟಿ ಮೈನಸ್ ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ದಿಸ್ ಆಕ್ಸಲರೇಷನ್ ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್. ಅಲ್ಲಿಗೆ ಈ ಎರಡು ಈಕ್ವೇಷನ್ಸ್ ಯೂಸ್ ಮಾಡಿ. ವೆನ್ ಆ್ಯಂಡ್ ವೇರ್ ಈಸ್ ವೆಲಾಸಿಟಿ ಮ್ಯಾಕ್ಸಿಮಮ್, ವಾಟ್ ಇಸ್ ದಿ ವ್ಯಾಲ್ಯೂ? ಮಿನಿಮಮ್, ವಾಟ್ ಇಸ್ ದಿ ವ್ಯಾಲ್ಯೂ? ಆಕ್ಸಲರೇಷನ್ ಮ್ಯಾಕ್ಸಿಮಮ್, ವಾಟ್ ಇಸ್ ದಿ ವ್ಯಾಲ್ಯೂ? ಮಿನಿಮಮ್, ವಾಟ್ ಇಸ್ ದಿ ವ್ಯಾಲ್ಯೂ? ವಿಲ್ ಸಿ. ಪಾಸ್ ಮಾಡಿ. ನಾವು ಲೆಟ್ಸ್ ಸಿ ಸ್ಪೆಷಲ್ ಕೇಸ್ ಇನ್ ದಿ ಸೆನ್ಸ್ ಅದೇ ಹೇಳಿದ್ನಲ್ಲ, ಯಾವಾಗ ಮ್ಯಾಕ್ಸಿಮಮ್ ಯಾವಾಗ ಮಿನಿಮಮ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ವೆಲಾಸಿಟಿ ಎಕ್ಸ್ಪ್ರೆಷನ್. ವೈ ಆಕ್ಸಿಸ್ ತಗೋಣ. ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ಡ್ ಮೈನಸ್ ವೈ ಸ್ಕ್ವೇರ್ಡ್. ನೋಡಿ ಇಲ್ಲಿ ಎರಡು ಕೇಸು. ನಂಬರ್ 1 ಅಟ್ ಮೀನ್ ಪೊಸಿಷನ್. ಅಟ್ ಮೀನ್ ಐ ಎಕ್ಸ್ಪ್ಲೈನ್ಡ್ ಯು ವಾಟ್ ಈಸ್ ಮೀನ್ ಪೊಸಿಷನ್. ಮೀನ್ ಪೊಸಿಷನ್ ಅಂದರೆ ನೋಡಿದ್ದು ಡಿಸ್ಪ್ಲೇಸ್ಮೆಂಟ್ ಶುರು ಮಾಡೋದೇ ಅಲ್ಲಿಂದ ಆಗಿರೋದ್ರಿಂದ ಅಟ್ ಮೀನ್ ಪೊಸಿಷನ್. ವಾಟ್ ಇಸ್ ಡಿಸ್ಪ್ಲೇಸ್ಮೆಂಟ್? ಶುರು ಮಾಡೋದೇ ಅಲ್ಲಲ್ವಾ, ಡಿಸ್ಪ್ಲೇಸ್ ಆಗಿರೋದಿಲ್ಲ. ವೈ ಈಕ್ವಲ್ ಟು 0. Therefore velocity is v that equal to omega into, ನೋಡಿ ಈ ಟರ್ಮ್ ಹೋದರೆ ರೂಟ್ ಆಫ್ ಎ ಸ್ಕ್ವೇರ್ ಎ ಆಯಿತು. ಸೊ ದಿಸ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ. Therefore velocity is maximum that equal to omega a. Get it by heart. ಅವ್ರು ಏನು ಹೇಳ್ತಾರೆ ಈಗ ಸಿ ಟಿ ಕ್ವೆಶನಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ಪಾರ್ಟಿಕಲ್ ಎಸ್ ಎಚ್ ಎಮ್ ಅಂತಿದ್ದಾಗೇ ಯು ಸ್ಟಾರ್ಟ್ ವಿತ್ ದಿಸ್ ಈಕ್ವೇಷನ್. ಇದೆಲ್ಲ ತಲೆ ಒಳಗೆ ಫ್ಲ್ಯಾಶ್ ಆಗಿ ಎಂಟೈರ್ ಡಿಸ್ಕಷನ್. ಎಸ್ ಎಚ್ ಎಮ್ ಅಂದರೆ ಏನು, ಅಲ್ಲಿ ವೆಲಾಸಿಟಿ ಅಂದರೆ ಏನು, ಆಕ್ಸಲರೇಷನ್ ಅಂದರೆ ಏನು, ವಾಟ್ ಈಸ್ ದಿ ಎಕ್ಸ್ಪ್ರೆಷನ್, ಹೌ ಡು ವಿ ಗೆಟ್ ಇಟ್. ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಯಾವುದು, ಅಲ್ಲಿಂದ ಶುರು ಮಾಡ್ತೀರಾ, ನೇರ ಇಲ್ಲಿಗೆ ಬಂದ್ಬಿಡ್ಬೇಕು ಒಮೆಗಾ ಎ. So whenever it's a one mark question, where or when is velocity maximum? Velocity is maximum at mean position. What's the value? Omega a. Second one, case 2, at extreme position. At extreme position. Extreme position ಅಂದರೆ ಏನು ನೋಡಿ. ಎಕ್ಸ್ಟ್ರೀಮ್ ಪೊಸಿಷನ್ ಅಂದರೆ ವೈ ಐದರ್ ಪ್ಲಸ್ ಆರ್ ಮೈನಸ್ ಎ, ಯಾವ್ದು ಹಾಕೊಂಡ್ರು ಏನು ತೊಂದರೆ ಇಲ್ಲ, ಬಿಕಾಸ್ ಎ ಸ್ಕ್ವೇರ್ ಇದೆ. Therefore the value of velocity is omega root of a squared minus ವೈಗೆ ಪ್ಲಸ್ ಆರ್ ಮೈನಸ್ ಎ ಹಾಕಿದ್ರೆ ಅದು ಎ ಸ್ಕ್ವೇರ್. ವಾಟ್ ಇಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್? 0. ಸೊ ದಿ ಆನ್ಸರ್ 0. ದಿಸ್ ಈಸ್ ದಿ ಮಿನಿಮಮ್ ವ್ಯಾಲ್ಯೂ. ಸೊ ವೆಲಾಸಿಟಿ 0 ಆಯಿತು, ಮಿನಿಮಮ್ ವ್ಯಾಲ್ಯೂ. Therefore velocity is minimum, that is equal to 0 where? At extreme position. Velocity is minimum at extreme position, maximum at mean position. ನೋಡಿ ಇಲ್ಲಿ ಬರಬಹುದು, v max is omega a where? At mean position. That's about velocity, maximum, minimum, special case. Now second one, acceleration. This is first velocity and the second acceleration. You know the expression for acceleration a minus omega square into y.
Now consider first case, number 1, at mean position. At mean position, velocity is maximum and displacement 0. At mean position, y 0. Therefore, what is acceleration A? Omega square into 0, that's equal to 0. Therefore, is a minimum value. Therefore, you say acceleration is minimum, that's equal to 0. Where? At mean position. Mean position alli acceleration is 0. There are a lot of things connected to this. ಇನ್ನು ಏನೋ ಇದೆ ಹೇಳುವಂಥದ್ದು. We'll see that. ಈಗ ಇಷ್ಟು ತಿಳ್ಕೊಳ್ಳಿ. Acceleration is minimum, that equal to 0 at mean position. And second one, at extreme position. You come to the extreme position. Extreme position ಅಂದರೆ ಏನು? Extreme position again. ನೋಡಿ, ಈ ಡಯಾಗ್ರಾಮ್ ಮೈಂಡ್ ಓಡ್ತಿರಬೇಕು. ಪ್ಲಸ್ ಆರ್ ಮೈನಸ್ ಎ. At extreme position, that is y plus or minus a, the value of acceleration is plus or minus, nodi, omega squared into a. This is the maximum value. Therefore, acceleration is maximum, that's equal to plus or minus omega square a, where at extreme positions, acceleration is maximum. Remember, ನೋಡಿ ಈ ಟಾಪಿಕ್ಸ್ಗಳು ಇನ್ನೂ ಏನೋ ಎನರ್ಜಿ ಬರುತ್ತೆ, ಫೋರ್ಸ್ ಬರುತ್ತೆ, ಇವಾಗೆಲ್ಲ ಕನೆಕ್ಟ್ ಆಗಿರುತ್ತೆ. ಫಸ್ಟ್ ಇಷ್ಟು ಮೈಂಡ್ ಇಟ್ಕೊಂಡಿರಬೇಕು. ವೆನ್ ಇಸ್ ವೆಲಾಸಿಟಿ ಮ್ಯಾಕ್ಸಿಮಮ್, ವೆನ್ ಇಸ್ ವೆಲಾಸಿಟಿ ಮಿನಿಮಮ್, ವಿಚ್ ಪೊಸಿಷನ್, ವೆನ್ ಇಸ್ ವೆಲಾಸಿಟಿ ಆಕ್ಸಲರೇಷನ್ ಮ್ಯಾಕ್ಸಿಮಮ್, ಆಕ್ಸಲರೇಷನ್ ಮಿನಿಮಮ್ ಅಂದರೆ ವಿಚ್ ಪೊಸಿಷನ್. ಮೀನ್ ಪೊಸಿಷನ್ ಈಗ ಮೈಂಡ್ ಹಾಕಿಕೊಳ್ಳಿ. ಮೀನ್ ಪೊಸಿಷನ್ ವೆಲಾಸಿಟಿ ಮ್ಯಾಕ್ಸಿಮಮ್ ಒಮೆಗಾ ಎ ವ್ಯಾಲ್ಯೂ, ಆಕ್ಸಲರೇಷನ್ ಮಿನಿಮಮ್ 0. ಬ್ಯಾಟ್ ಮಾಡ್ಕೊಳ್ಳಿ ಹೀಗೆ. ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ ವೆಲಾಸಿಟಿ 0, ಹೋಗ್ತಾ ನಿಂತು ಹೋಗ್ತಾನೆ, ವಾಪಸ್ ಬರೋಕ್ಕೆ ಸಾಧ್ಯ, ನಿಂತು ಹೋಗ್ಬಿಡುತ್ತೆ, ವೆಲಾಸಿಟಿ 0. ಆ್ಯಂಡ್ ಆಕ್ಸಲರೇಷನ್ ಮ್ಯಾಕ್ಸಿಮಮ್, ದಟ್ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಎ. ಯು ಗೆಟ್ ಇಟ್ ಬೈ ಆರ್. ಬಿಕಾಸ್ ಸಿ ಟಿ ನೀಟ್ನಲ್ಲಿ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಪಾರ್ಟಿಕಲ್ SHM ಅಂದ್ಬಿಡ್ತಾರೆ. ದೇ ಡೋಂಟ್ ಟಾಕ್ ಅಬೌಟ್ ವೇರ್ ಇಸ್ ದಿ ಪೊಸಿಷನ್. ನಿಮಗೆ ಗೊತ್ತಿರಬೇಕು ವೆಲಾಸಿಟಿ ಮ್ಯಾಕ್ಸಿಮಮ್ ವೇರ್ ಅಟ್ ಮೀನ್ ಪೊಸಿಷನ್. ಅಲ್ಲಿಗೆ ವೈ 0 ಅಂತ ಹಾಕೊಂಡು ಮುಂದಕ್ಕೆ ಹೋಗ್ಬೇಕು ನೀವು. ಅದೇ ಆಕ್ಸಲರೇಷನ್ ಮ್ಯಾಕ್ಸಿಮಮ್ ಅಂತ ಹೇಳಿದಾಗ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಇಸ್ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್. ಎಕ್ಸ್ಟ್ರೀಮ್ ಪೊಸಿಷನ್ ಅಂದರೆ ಪ್ಲಸ್ ಎ ತೊಗೊಳ್ತೀರಾ ಆರ್ ಮೈನಸ್ ಎ ತೊಗೊಳ್ತೀರಾ. ಹಾಗಾಗಿ ಎಕ್ಸ್ಟ್ರೀಮ್ ಪೊಸಿಷನ್ ಅಂತಿದ್ದ ಹಾಗೇ ಆ್ಯಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್, ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್. ಅಲ್ಲಿ ವೆಲಾಸಿಟಿ 0, ಆಕ್ಸಲರೇಷನ್ ಮ್ಯಾಕ್ಸಿಮಮ್ ಒಮೆಗಾ ಸ್ಕ್ವೇರ್ ಎ. ಅಲ್ಲಿಗೆ ಆಕ್ಸಲರೇಷನ್ ಮ್ಯಾಕ್ಸಿಮಮ್ ಅಂದರೆ ಏನೆಲ್ಲ ಹುಡುಕ್ಬೋದು ನೋಡಿ. ಆಕ್ಸಲರೇಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? ಒಮೆಗಾ ಸ್ಕ್ವೇರ್ ಎ. ಎಲ್ಲಿ ಅದು? ಎಕ್ಸ್ಟ್ರೀಮ್ ಪೊಸಿಷನ್. ಅಲ್ಲಿನೇನಾಗಿರುತ್ತೆ? ವೆಲಾಸಿಟಿ 0. ಇನ್ನು ಮುಂದೆ ಬರುತ್ತೆ ಫೋರ್ಸು, ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಎಲ್ಲ ಆಸ್ಪೆಕ್ಟ್ಸ್ ಬರ್ತವೆ. ಇವೆಲ್ಲ ಕವರ್ ಮಾಡಿ ಸಿ ಟಿ ನೀಟ್ ಕ್ವಶನ್ಸ್ ಕೇಳಿರ್ತಾರೆ. ಪಟ ಅಂತ ನೀವು ಹೇಳ್ತಿದ್ದಾಗೇ ರಿಲೇಷನ್ಸ್ನ ಮೈಂಡ್ಲಿ ಇಟ್ಕೊಂಡಿರಬೇಕು. ಅದು ಯಾವ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡ್ತೀವಿ ಅಂತ ನೀವು ಪತ್ತೆ ಹಚ್ಚಿಬಿಟ್ಟು ಹೇಳಬೇಕು. ಹೀಗೆ ಯು ವಿಲ್ ಥಿಂಕ್ ಅಬೌಟ್ ದಿ ಥಿಂಗ್ಸ್. ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್, ಇವೆರಡು ಕೇಸ್ ನಾವು ಅನಲೈಸ್ ಮಾಡ್ತೀವಿ. ಅಲ್ಲಿಗೆ ನೀವು ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಆಫ್ ಪಾರ್ಟಿಕಲ್ SHM ಅಂದಾಗ ಜಸ್ಟ್ ಯು ಗೆಟ್ ಇಟ್ ಬೈ ಆರ್ ಥಿಂಕ್ ಇನ್ ಮೈಂಡ್ ಲೈಕ್ ದಿಸ್. ವೆಲಾಸಿಟಿ, ವಾಟ್ ಇಸ್ ದಿ ಎಕ್ಸ್ಪ್ರೆಷನ್? ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟಿಂದ ಶುರು ಮಾಡಿದ್ರಿ ವೈ ಎ ಸೈನ್ ಒಮೆಗಾ ಟಿ. ಸೊ ವೆಲಾಸಿಟಿ ಎಕ್ಸ್ಪ್ರೆಷನ್ ಡೆರಿವೇಟಿವ್ ಮಾಡಿದಾಗ ಒಮೆಗಾ ಎ ಕಾಸ್ ಒಮೆಗಾ ಟಿ. ಅದನ್ನು ಫರ್ದರ್ ನೀವು ಟ್ರಿಗ್ನಾಮೆಟ್ರಿ ಐಡೆಂಟಿಟಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಅಂತ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ಏನಾಯಿತು? ಒಮೆಗಾ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಒಮೆಗಾ ವೈ ಸ್ಕ್ವೇರ್ ಅಂತ ಬರ್ಕೊಂಡ್ರಿ. ಆ್ಯಂಡ್ ವೆಲಾಸಿಟಿ ಮ್ಯಾಕ್ಸಿಮಮ್ ಅಟ್ ನೆನಪು ಮಾಡ್ಕೊಳ್ಳಿ, ಮೀನ್ ಪೊಸಿಷನ್ ವ್ಯಾಲ್ಯೂ ಒಮೆಗಾ ಎ, 0 ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ ಅದೇ ಮಿನಿಮಮ್ ವ್ಯಾಲ್ಯೂ. ಆ್ಯಂಡ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಆಕ್ಸಲರೇಷನ್. ಹಾಗಾಗಿ ರಿಲೇಷನ್ ಏನು ಬಂತು? ಮೈನಸ್ ಒಮೆಗಾ ಸ್ಕ್ವೇರ್ ವೈ. ಆ್ಯಂಡ್ ದಟ್ ವ್ಯಾಲ್ಯೂ ಇಸ್ 0 ಅಟ್ ಎಕ್ಸ್ಟ್ರೀಮ್ ಪೊಸಿಷನ್, ಮೀನ್ ಪೊಸಿಷನ್, that is 0, minimum value. Extreme position value is maximum, that's equal to minus omega square a. Plus or minus ಬರೀತೀವಿ ಬಿಕಾಸ್ ಇಲ್ಲಿ 2 ಪೊಸಿಷನ್ಸ್ ಇದೆ. ಒಂದು ಪಾಸಿಟಿವ್ ಎಕ್ಸ್ಟ್ರೀಮ್, ದಿ ಅದರ್ ಒನ್ ಈಸ್ ನೆಗೆಟಿವ್ ಎಕ್ಸ್ಟ್ರೀಮ್. ಸೊ ಇಷ್ಟು ಫಸ್ಟ್ ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಲ್ ಕಂಟಿನ್ಯೂ another video.